ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಿತ್ತಾಟ ನಡೀತಾ ಇದ್ರೆ ಇತ್ತ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಬಿಟಿಡಿಎ ಅಧ್ಯಕ್ಷರಿಗಾಗಿ ಬಡಿದಾಟ ನಡೀತಾ ಇದೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಹುದ್ದೆಗಾಗಿ ನಾಯಕರ ಮಧ್ಯೆ ಫೈಟ್ ಏರ್ಪಟ್ಟಿದೆ. ಎಚ್ವೈ ಮೇಟಿ ನಿಧನ ಹಿನ್ನೆಲೆ ಬಿಟಿಡಿಎ ಅಧ್ಯಕ್ಷ ಸ್ಥಾನ ತೆರವಾಗಿದೆ. ಮೇಟಿ ಕುಟುಂಬಕ್ಕೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಹಿರಿಯ ನಾಯಕರಿಗೆ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಸಿಎಂ ಸಿದ್ದರಾಮಯ್ಯ ಸೂಚಿಸುವ ವ್ಯಕ್ತಿಗೆ ಬಿಟಿಡಿಎ ಅಧ್ಯಕ್ಷ ಸ್ಥಾನ ಸಿಗಲಿದೆ. ಅಧ್ಯಕ್ಷ ಸ್ಥಾನ ಮೇಟಿ ಕುಟುಂಬಸ್ಥರು ಅಥವಾ ಆಪ್ತರಿಗೆ ಕೊಡಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಸೂಚಿಸುವಂತ ನಾಯಕರಿಗೆ ಬಿಟಿಡಿಎ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಒಂದ್ ಕಡೆ ಮೇಟಿ ಕುಟುಂಬಸ್ಥರಿಗೆ ಕೊಡಬೇಕು ಅಥವಾ ಮೇಟಿ ಆಪ್ತರಿಗೆ ಕೊಡಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಈ ಸ್ಥಾನ ಸಿಗಬೇಕು ಅಂತ ಒತ್ತಾಯ ಕೇಳಿ ಬರ್ತಿದೆ. ಸನ್ಮಾನ ಶ್ರೀ ಎಚ್ವೈ ಮೇಟಿ ಸಾಹೇಬರ ಅಕಾಲಿಕ ನಿಧನದಿಂದ ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗ ಅಧ್ಯಕ್ಷರು ಇಲ್ಲದಂತಾಗಿದೆ. ಈಗಾಗಲೇ ಹಲವಾರು ಸಮಸ್ಯೆಗಳು ಬಾಗಲಕೋಟೆಯನ್ನು ಬಾಧಿಸ್ತಾ ಇದೆ. ಅದರಲ್ಲಿ ಬಿಟಿಡಿಯಲ್ಲಿ ಈಗಾಗಲೇ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಎಚ್ವೈ ಮೇಟಿ ಸಾಹೇಬರು ನಿಧನದಿಂದ ಮತ್ತೆ ಕೆಲಸಗಳು ಕುಂಠಿತ ಆಗ್ತಾಯಿದೆ. ಅದಕ್ಕಾಗಿ ನಾನು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅತಿ ಶೀಘ್ರದಲ್ಲಿ ಒಬ್ಬ ಅಧ್ಯಕ್ಷರನ್ನು ಮತ್ತು ನಿರ್ದೇಶಕರನ್ನು ನೇಮಿಸಬೇಕಂಥೇಳಿ ನಾನಿಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸಿ ನನಗೂ ನೇಮಕ ಮಾಡಿದರೆ ಸಂತೋಷವಾಗುತ್ತೆ ಅಂತ ಸರ್ಕಾರದಲ್ಲಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿಸ್ತಾ ಇದ್ದೀನಿ. ಆದರೆ ಮೇಟಿಯವರು ಅಧ್ಯಕ್ಷರಿದ್ದರು, ಶಾಸಕರಿದ್ದರು, ಇವತ್ತಿಲ್ಲ, ನಮ್ಮನ್ನಾಗಲಿ ಹೋಗಿದ್ದಾರೆ. ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ನಿಮ್ಮಂಥವರೊಂದಿಗೆ ಚರ್ಚೆ ಮಾಡಿ, ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಿ, ಈಗಿನ ಬಿಟಿಡಿಎದ ಅಧಿಕಾರಿ ವರ್ಗದವರ ಜೊತೆಗೆ ಇವುಗಳಿಗೆ ಏನು ಮಾಡಿದ್ದೀರಿ, ಏನಿಲ್ಲ ಅನ್ನುವಂಥದ್ದು ಕೇಳುವ ಕೆಲಸವನ್ನು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ನಮ್ಮ ಈ ಸಮಸ್ಯೆಗಳನ್ನು ನೀವು ಬಗೆಹರಿಸಬೇಕು ಅನ್ನುವಂಥ ದೃಷ್ಟಿ, ಮತ್ತು ಅವಶ್ಯ ಬಂದರೆ ಮೇಲೆ ಹೋಗುವಂಥದ್ದನ್ನು ಕೂಡ ನಾನು 2-3 ದಿವಸದಲ್ಲಿ ಈ ಕೆಲಸವನ್ನು ಮಾಡ್ತೇನೆ. ಯಾರೂ ಈ ವಿಷಯವಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿಲ್ಲ. ನಾನು ಬಿಟಿಡಿಎ ಮಾಡಿರಿ ಅಂತ ನನಗೆ ಯಾರೂ ಇವತ್ತಿಗೂ ಹೇಳಿಲ್ಲ. ಸೊ ಈಗ ಇಂಥ ಈ ಬೆಳವಣಿಗೆ ಎಲ್ಲ ತಿಳಿಯಾದ ಮೇಲೆ ಅವುಗಳಿಗೆ ಪುಷ್ಟಿ ಬರ್ತದೆ. ಬಾಗಲಕೋಟೆಯಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅಭಿವೃದ್ಧಿ ಒಂದೇನು ಸಂಸ್ಥೆ ಇದೆ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ನಗರದಲ್ಲಿ ಹೊಲಸು ಹರಡದಂತೆ, ಮುನ್ಸಿಪಾಲ್ಟಿ ಇರ್ಬೋದು, ಬಿಟಿಡಿ ಇರ್ಬೋದು, ಸಾರ್ವಜನಿಕರ ಯೋಗಕ್ಷೇಮದ ಗಮನಕ್ಕೆ ಲಕ್ಷ್ಯ ಕೊಡೋದು ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.